ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಬಿಜೆಪಿ. ಎಸ್ಆರ್ ವಿಶ್ವನಾಥ್ ವಿರುದ್ಧದ ಸಮರದಲ್ಲಿ ಸುಧಾಕರ್ಗೆ ಹಿನ್ನಡೆಯಾಗಿದೆ. ಸುಧಾಕರ್ ಬೆಂಬಲಿಗರ ತಲೆದಂಡ ಆಗಿರುವಂತದ್ದು. ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಬಿಜೆಪಿ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಎಸ್ಆರ್ ವಿಶ್ವನಾಥ್ ವಿರುದ್ಧದ ಸಮರದಲ್ಲಿ ಸುಧಾಕರ್ಗೆ ಹಿನ್ನಡೆ. ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರ ತಲೆದಂಡ ಮಾಡಿದ ಬಿಜೆಪಿ ಪಕ್ಷದಿಂದ ಸುಧಾಕರ್ ಬೆಂಬಲಿಗರ ಉಚ್ಚಾಟನೆ. ಬಿಜೆಪಿ ಸದಸ್ಯತ್ವದಿಂದ ವಜಾಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ವಜಾ ಮಾಡಿ ಆದೇಶ. ಬಿಜೆಪಿ ರಾಜ್ಯ ಶಿಸ್ತು ಸಮಿತಿಯಿಂದ ಉಚ್ಚಾಟನೆ ಆದೇಶ. ಯಲಹಂಕ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಎಚ್.ಬಿ. ಹನುಮಯ್ಯ. ಇನ್ನು ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿ ಸತೀಶ್ ಕಡತನಮಲೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಎಂದು ಉಚ್ಚಾಟನೆ ಮಾಡಲಾಗಿದೆ. ವಿಶ್ವನಾಥ್ ವಿರುದ್ಧ ಧಿಕ್ಕಾರ ಕೂಗಿದ್ದ ಕಡತನಮಲೆ ಸತೀಶ್ ಡಿವಿಎಸ್ಗೆ ಅಪಮಾನಿಸಿದ್ದಾರೆ ಎಂದು ಪ್ರತಿಭಟಿಸಿದ್ದ ಸತೀಶ್ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಬಿಜೆಪಿಯಿಂದ ಬಿಗ್ ಶಾಕ್. ಯಾಕಂದ್ರೆ ಎಸ್ಆರ್ ವಿಶ್ವನಾಥ್ ವರ್ಸಸ್ ಡಾಕ್ಟರ್ ಕೆ ಸುಧಾಕರ್ ಅಂತ ನಡೀತಾನೆ ಇರುತ್ತೆ ಬಿಜೆಪಿ ಪಕ್ಷದಲ್ಲಿ. ಇನ್ನು ಅವರ ಬೆಂಬಲಿಗರು ಕೂಡ ಹೊಡೆದಾಡ್ಕೊಳ್ಳುವಂಥದ್ದು, ಮಾತಿನ ವಾಕ್ಸಮರ ಆಗುವಂಥದ್ದು, ಈ ರೀತಿಯಾಗಿ ಇತ್ತೀಚೆಗೆ ನಡೆದಂಥ ಒಂದು ಸಭೆಯಲ್ಲಿ ಕೂಡ ನಾವು ಗಮನಿಸಿದ್ವಿ. ಎರಡೂ ಬೆಂಬಲಿಗರು ಯಾವ ರೀತಿಯಾಗಿ ವಾಕ್ಸಮರ ನಡೆದಿತ್ತು ಅಂತ, ಕೈ ಮಿಲಾಯಿಸುವವರೆಗೂ ಕೂಡ ಹೋಗಿತ್ತು. ಇದೀಗ ವಿಶ್ವನಾಥ್ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ, ಇನ್ನು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಉಚ್ಚಾಟನೆ ಮಾಡಲಾಗಿದೆ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರನ್ನ. ಯಲಹಂಕ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಎಚ್.ಬಿ. ಹನುಮಯ್ಯ, ಇನ್ನು ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿ ಸತೀಶ್ ಕಡತನಮಲೆ ಪಕ್ಷ ವಿರೋಧಿ ಚಟುವಟಿಕೆ. ವಿಶ್ವನಾಥ್ ವಿರುದ್ಧ ಧಿಕ್ಕಾರ ಕೂಗಿದ್ದಂಥ ಕಡತನಮಲೆ ಸತೀಶ್ ಡಿವಿಎಸ್ಗೆ ಅಪಮಾನಿಸಿದ್ದಾರೆ ಎಂದು ಪ್ರತಿಭಟಿಸಿದ್ದಂಥ ಸತೀಶ್ ಇದೀಗ ಇಬ್ಬರ ಉಚ್ಚಾಟನೆ ಆಗಿದೆ. ಕರ್ತವ್ಯ ಲೋಪ, ಪಕ್ಷ ನಿಷ್ಠೆಯನ್ನ ಮರೆತಿದ್ದಾರೆ, ಪಕ್ಷ ಚಟುವಟಿಕೆಯಲ್ಲಿ ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ. ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಅಂದ್ರೆ ಈಗ ಎಸ್ಆರ್ ವಿಶ್ವನಾಥ್ ವರ್ಸಸ್ ಡಾಕ್ಟರ್ ಕೆ ಸುಧಾಕರ್ ಅಂತ ನಡೀತಾನೆ ಇರುತ್ತೆ. ಅದರಲ್ಲಿ ಅವ್ರ ಬೆಂಬಲಿಗರು ಕೂಡ ಮಾತನಾಡ್ತಾರೆ, ಇವ್ರ ಬೆಂಬಲಿಗರು ಕೂಡ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಡಾಕ್ಟರ್ ಸುಧಾಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನು ಅವರ ಬೆಂಬಲಿಗರ ವಜಾ ಆಗಿದೆ ಅಲ್ವಾ, ಉಚ್ಚಾಟನೆ ಆಗಿದೆ ಅಲ್ವಾ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಪರ್ಟಿಕ್ಯುಲರ್ ಆಗಿ ಡಾಕ್ಟರ್ ಕೆ ಸುಧಾಕರ್ ಅವರ ಬೆಂಬಲಿಗರ ಉಚ್ಚಾಟನೆ ಮಾತ್ರ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಚರ್ಚೆ ಆಗಬೇಕಾಗಿದೆ. ಎಸ್ಆರ್ ವಿಶ್ವನಾಥ್ ಬೆಂಬಲಿಗರು ಆಗಿರ್ಬೋದು, ಇತ್ತೀಚೆಗೆ ನಡೆದಂಥ ಒಂದು ಸಭೆಯಲ್ಲಿ ನಾವು ಗಮನಿಸಿದ್ವಿ, ಇಬ್ಬರ ಬೆಂಬಲಿಗರ ನಡುವೆ ಯಾವ ರೀತಿಯಾಗಿ ವಾಕ್ಸಮರ ಆಯಿತು, ಕೈ ಮಿಲಾಯಿಸುವವರೆಗೂ ಕೂಡ ಹೋಯಿತು ಅಂತ. ಇದು ಬಿಜೆಪಿ ವಲಯದಲ್ಲಿ ಎಷ್ಟರ ಮಟ್ಟಿಗೆ ಬಿರುಕನ್ನ ತಂದೊಡ್ಡುತ್ತೆ. ಎಸ್ಆರ್ ವಿಶ್ವನಾಥ್ ಆಗಿರ್ಬೋದು ಪ್ರಮುಖರಾಗಿ, ಇನ್ನು ಅಲ್ಲಿ ಡಾಕ್ಟರ್ ಕೆ ಸುಧಾಕರ್ ಆಗಿರ್ಬೋದು. ಡಾಕ್ಟರ್ ಸುಧಾಕರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ರತಿಕ್ರಿಯೆ ಕೊಡ್ತಾರೆ, ಇವೆಲ್ಲವೂ ಕೂಡ ಪ್ರಶ್ನಾರ್ಹವಾಗಿರುವಂಥದ್ದು. ಯಾಕಂದರೆ ಬಿಜೆಪಿ ವಲಯದಲ್ಲಿ ಈಗಾಗಲೇ ಉಚ್ಚಾಟನೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೆ.ಎಸ್. ಈಶ್ವರ ಆಗಿರ್ಬೋದು, ಏನೋ ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇವೆಲ್ಲವನ್ನ ಕೂಡ ನಾವು ಗಮನಿಸೋದಾದ್ರೆ ಸೊ ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿಯಲ್ಲಿ ಇದು ಎಷ್ಟು ಮಟ್ಟಿಗೆ ಬಿರುಕನ್ನ ತಂದೊಡ್ಡುತ್ತೋ ಕಾದು ನೋಡಬೇಕು.